ಅವಸ್ಥೆಗಳು ಮೂರೆಂಬುದೂ ಒಂದು ಬಗೆಯ ಎಚ್ಚರದ ದೃಷ್ಟಿಯ ಸೋಂಕಿನಿಂದಲೇ ಆಗಿರುವ ತಪ್ಪು ತಿಳುವಳಿಕೆ. ಮೂರು ಅನ್ನೋದು ತಪ್ಪು ತಿಳುವಳಿಕೆನೆ. ಮೂರು ಬೆಳೆ ತೋರಿಸ್ಬೋದು, ಮೂರು ಅವಸ್ಥೆ ತೋರ್ಸೋಕ್ಕಾಗಲ್ಲ. ಸೋಂಕು ಅನ್ನೋ ಪದ ಇದೆಯಲ್ಲ, ಬಹಳ ಒಳ್ಳೆ ಪದ ಅದು. ಅಂಟ್ಕೊಂಡಿರೋದು ಕೊರೋನಾ ಸೋಂಕಿದ್ದ ಹಾಗೆ ಕೊರೋನಾ ಸೋಂಕು. ಏಕೆಂದರೆ ಅವಸ್ಥೆಗಳು ಒಂದು ಕಾಲದಲ್ಲಿಯೂ ಇಲ್ಲ, ಒಂದು ದೇಶದಲ್ಲಿಯೂ ಇಲ್ಲ ಎಂದು ಮೇಲೆ ಕೊಟ್ಟಿರುವ ಯುಕ್ತಿಗಳಿಂದಲೇ ನಿರ್ಣಯವಾಗಿದೆ. ನಾವಿಲ್ಲಿ 4, 8, 10 ಜನ ಈ ಒಂದು 11, 30, 45 ಇದೀವಿ ಅಂತ. ಈ ಕಾಲ, ಈ ದೇಶ ಇಷ್ಟು ಜನ ಇದೀವಿ ಅಂತ. ಹಾಗೆ ಅವಸ್ಥೆಗಳು ಒಂದು ಕಾಲ ಒಂದು ದೇಶದಲ್ಲಿ ಇರುವ ಮೂರಲ್ಲ. ಹೀಗಿರುವಾಗ ಅವುಗಳಿಗೆ ಸಂಖ್ಯೆಯು ಹೇಗೆ ತಟ್ಟೀತು? ಸಂಖ್ಯೆ ಎಂಬುದು ಒಂದೇ ಎಡೆಯಲ್ಲಿ ಒಂದರ ಪಕ್ಕದಲ್ಲೊಂದು ಇರಬಹುದಾದ ವಸ್ತುಗಳಿಗಾಗಲಿ, ಒಂದೇ ಕಾಲದಲ್ಲಿ ಒಂದಾಗುತ್ತಲೊಂದು ನಡೆಯಬಹುದಾದ ಘಟನೆಗಳಿಗಾಗಲಿ ಸೇರತಕ್ಕ ಧರ್ಮವಾಗಿದೆ. ಇನ್ನೊಂದು ಸೇರಿಸ್ಕೋಬೇಕು. ಒಂದೇ ಕಾಲದಲ್ಲಿ, ಒಂದೇ ದೇಶದಲ್ಲಿ, ಒಂದೇ ಸ್ವಭಾವವಿರುವ ಒಂದು ಜಾತಿಯ ವಸ್ತುಗಳಾಗಬೇಕು. ಸುಮ್ನೆ ಒಂದ್ ಹಸು, ಒಂದು ಎಮ್ಮೆ, 2 ಎಮ್ಮೆ ಆಗಲ್ಲ, 2 ಹಸು ಆಗಲ್ಲ. 2 ವಸ್ತು, 2 ಪ್ರಾಣಿ ಇರ್ಬೋದು ಅಷ್ಟೇ. ಅದು ಬೇರೆ. ಒಟ್ಟು ಒಂದು ಜಾತಿಯನ್ನು ಹಿಡಿದೇ ಹೋದ್ರೆ ಎಚ್ಚರ. ಒಂದು ದೇಶದಲ್ಲೂ ಇಲ್ಲ, ಒಂದು ಕಾಲದಲ್ಲೂ ಇಲ್ಲ, ಒಂದು ಜಾತಿಯೂ ಅಲ್ಲ. ಬಹಳ ಒಳ್ಳೆ ವಾಕ್ಯ ಇದು. ಸಂಖ್ಯೆ ಎಂಬುದು ಒಂದೇ ಕಡೆಯಲ್ಲಿ ಒಂದರ ಪಕ್ಕ. ಡೆಫಿನಿಷನ್ ಒಂದ್ ಪೆನ್ನು, ಒಂದು ಅಲ್ಲ 3 ತನಕಲ್ಲ ಅದನ್ನ ಅಂತ. 3 ಅಂತ ಅನ್ಬೇಕಾದ್ರೆ ಒಂದಕ್ಕೆ ಸೇರಿಸ್ಬೇಕು ಅವಾಗ. ಅದು 3 ಅನ್ನೋಕ್ಕಾಗಲ್ಲ. 3 ಬೇರೆ ಅನ್ಬೇಕು, ಅದು ಬೇರೆ. ಸಾಮಾನ್ಯವಾಗಿ ಒಂದು ಜಾತಿ, ಒಂದು ಸ್ವಭಾವ ಇದೆ ಅಂತ ಲೋಕದಲ್ಲಿ ಆಗಲಿ. ಆದ್ದರಿಂದ ಕಾಲದ ಅನುಕ್ರಮವಿಲ್ಲದ, ದೇಶದ ಆಧಾರವಿಲ್ಲದ ಅವಸ್ಥೆಗಳನ್ನು ಅವಸ್ಥೆಗಳು ಎಂದು ಕರೆಯುವುದೇ ತಪ್ಪೆಂದು ಸಿದ್ಧವಾಗುತ್ತದೆ. ಇಲ್ಲ ಅಂತ ಅವಸ್ಥೆಗಳು ಇಲ್ಲ. ಬರೋ ಸೂಚನೆಗೆ. ಇದು ಅಲ್ಲದೆ ದ್ರವ್ಯ, ಗುಣ, ಕರ್ಮ ಎಂಬ ವಿಭಾಗವನ್ನಾಗಲಿ, ಆ ದ್ರವ್ಯ ಗುಣ ಕರ್ಮಗಳಿಗೆ ಒಂದಕ್ಕೊಂದಕ್ಕೆ ಸಾಮಾನ್ಯ ವಿಶೇಷ ಭಾವವನ್ನಾಗಲಿ, ಅಥವಾ ಮತ್ತೆ ಯಾವುದಾದರೊಂದು ಸಂಬಂಧವನ್ನಾಗಲಿ ಕಲ್ಪಿಸುವುದೆಂಬುದು ಎಚ್ಚರದಲ್ಲಿ ನಾವು ಕಾಣುವ ನೋಟಗಳಿಗೆ ಹೊಂದಿತೇ ಹೊರತು ಆ ಇಡೀ ಅವಸ್ಥೆಗೆ ಎಂದಿಗೂ ಹೊಂದಿಕೊಳ್ಳಲಾಗದು. ಈಗ ಪದಾರ್ಥಕ್ಕೂ ಹೊಂದಲ್ಲ. ಮುಂದೆ ಸದ್ಯಕ್ಕೆ ಪದಾರ್ಥಕ್ಕಿದೆ, ಅವಸ್ಥೆ ಇಲ್ಲ ಅಂತ ಇದ್ದಾರೆ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ ವಿಶೇಷ ಒಂದರಲ್ಲೇ 5 ಇದೆಯಾ, ಒಂದು ಪಕ್ಕದಲ್ಲಿ ಇದೆಯಾ, ಒಂದಕ್ಕೆ 5 ಹೆಸರ ಅಂತ ಚರ್ಚೆ ಮಾಡ್ತಾರೆ. ಸದ್ಯಕ್ಕೆ ಒಂದಲ್ಲಿ 5 ಇದೆ ಅಂತ ಒಪ್ಕೊಂಡ್ಬಿಟ್ಟು ಅದು ಅವಸ್ಥೆಗೆ ಬರಲ್ಲ ಅಂತ ಮಾಡ್ತಿದ್ದಾರೆ. ಈ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ ವಿಶೇಷ ಅನ್ನೋದು ಅವಸ್ಥೆಗಳಿಗೆ ಹೊಂದೋದಿಲ್ಲ. ಅದು ಪದಾರ್ಥಕ್ಕೆ ಬೇಕಾದ್ರೆ ಬರಬಹುದು ಅಂತ ಅವನ ಅಧ್ಯಾರೋಪ. ಅದನ್ನ ಇಂಪೋಸಿಂಗ್ ಆರೋಪ. ನಾವು ಆಡುವ ಭಾಷೆಯೆಲ್ಲವೂ ಎಚ್ಚರದ ಅನುಭವವನ್ನು ತಿಳಿಸುವುದಕ್ಕಾಗಿಯೇ ಹುಟ್ಟಿದ್ದಾಗಿದೆ. ಆದ್ದರಿಂದ ಆ ಭಾಷೆಯನ್ನು ಎಚ್ಚರವನ್ನು ಮೀರಿದ ಅನುಭವಕ್ಕೂ ಉಪಯೋಗಿಸಿ ಅದರ ಅಕ್ಷರಾರ್ಥವನ್ನೇ ಇಟ್ಟುಕೊಳ್ಳಬೇಕೆಂದು ಹಠ ಹಿಡಿಯುವುದು ವಿವೇಕವೆನಿಸಲಾರದು. ಅವಸ್ಥೆಗಳ ಸಂಬಂಧವನ್ನು ಕುರಿತು ಹಿಂದಿನ ಆಕ್ಷೇಪಣೆಯಲ್ಲಿ ಸಂಬಂಧವಿಲ್ಲದ 2 ವಸ್ತುಗಳನ್ನು ನಾವು ಕಲ್ಪಿಸುವುದಕ್ಕೆ ಆಗುವುದಿಲ್ಲವೆಂದು ಹೇಳಿರುವುದು ಈ ಸೂಕ್ಷ್ಮವನ್ನರಿಯದೆಯೇ. ವಸ್ತುಗಳು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಮುಂತಾದ ರೀತಿಯಿಂದ ತೋರಿಕೊಳ್ಳುವುದು ನಮ್ಮ ಎಚ್ಚರದ ಬುದ್ಧಿಗೆ. ಈ ಎಚ್ಚರದ ಬುದ್ಧಿಗೆ ಸಂಬಂಧ ಜ್ಞಾನವಿಲ್ಲದೆ ಯಾವುದನ್ನೂ ಅರಿಯುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಬರಿಯ ಎಚ್ಚರದ ದೃಷ್ಟಿಯನ್ನೇ ಲೆಕ್ಕ ಹಿಡಿದವರಿಗೆ ಸಂಬಂಧ ಜ್ಞಾನವಿಲ್ಲದೆ ಅನುಭವವೇ ಆಗುವುದಿಲ್ಲವೆಂಬ ಭ್ರಾಂತಿಯುಂಟಾಗುವುದು ಸಹಜವಾಗಿರುತ್ತದೆ. ಆದರೆ ಅವಸ್ಥೆಯನ್ನೇ ವಿಷಯವಾಗಿ ಮಾಡಿಕೊಂಡು ನೋಡುವ ಅನುಭವ ಒಂದಿದೆ. ಇದಕ್ಕೆ ನಿರ್ವಿಕಲ್ಪಕವಾದ ಅನುಭವ. ಎಚ್ಚರ ಅನುಭವ ನಿರ್ವಿಕಲ್ಪಕವಾದ ಅನುಭವ. ಸುವಿಕಲ್ಪ. ಇದು ಪುಸ್ತಕ ಅನ್ನೋದು ಸುವಿಕಲ್ಪಕ. ಅದಕ್ಕೆ ಹೆಸರೇನು, ಅದು ತೂಕ ಏನು, ಬೆಲೆ ಎಷ್ಟು, ಅದಕ್ಕೆ ಸೈಜ್ ಏನು, ಇದ್ರ ಬಗ್ಗೆ ವೀಕ್ಷಣೆ. ಅದು ಎಚ್ಚರಕ್ಕೆ ಬಣ್ಣ ಹೇಳಕ್ಕಾಗಲ್ಲ, ಕ್ರಿಯೆ ಹೇಳಕ್ಕಾಗಲ್ಲ, ಜಾತಿ ಹೇಳಕ್ಕಾಗಲ್ಲ, ಗುಣ ಹೇಳಕ್ಕಾಗಲ್ಲ, ಏನು ಹೇಳಕ್ಕಾಗಲ್ಲ. ಅದೊಂದು ಅನುಭವ, ಫೀಲಿಂಗ್ ಅಷ್ಟೇ. ಅದಕ್ಕೆ ನಿರ್ವಿಕಲ್ಪಕ ಅನುಭವ ಅನ್ಬೇಕು ಎಚ್ಚರ ಅನುಭವವನ್ನ. ಪ್ರಮಾಣದಿಂದ ಗೊತ್ತಾಗಲ್ಲ ಎಚ್ಚರ. ಪ್ರಮಾಣ ಎಚ್ಚರ ಒಳಗಿದೆ. ಆಯ್ತಾ?
ಎಚ್ಚರನ್ನು ಯಾವ್ದು ನೋಡ್ಬೇಕೋ ಅಷ್ಟೇ. ಅವಸ್ಥಾತ್ರಯ ಮಾರ್ಗದಲ್ಲಿ ಮಾತ್ರ ಈ ಅನುಭವವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರುತ್ತದೆ. ಈ ಅನುಭವದ ಕಣ್ಣಿನಿಂದ ನೋಡಿದಾಗ ಇಡೀ ಎಚ್ಚರವೇ ಅದಕ್ಕೆ ವಿಷಯವಾಗಿ ಬಿಡುತ್ತದೆ. ಅದಕ್ಕೆ ಯಾವುದಕ್ಕೆ? ಅನುಭವಕ್ಕೆ. ಆಗ ಎಚ್ಚರದೊಳಗಿನ ಬುದ್ಧಿಯ ಅನುಭವವಾಗಲಿ, ಆ ಅನುಭವದಿಂದಾಗುವ ದ್ರವ್ಯ, ಗುಣ, ಕರ್ಮ, ಸಂಬಂಧ ಮುಂತಾದ ವ್ಯವಹಾರವಾಗಲಿ ಯಾವುದೂ ಇರುವುದೇ ಇಲ್ಲ. ಈ ಅನುಭವದ ಆಧಾರದಿಂದ ನೋಡಿದರೆ ಎಚ್ಚರವು ಒಂದು ಕೂಡ ಅಲ್ಲ. ಎಚ್ಚರ ಒಂದಿರೋದು ಅಲ್ಲ. ಯಾಕೆ? ಏಕೆಂದರೆ ಅದರಲ್ಲಿ ಸಂಖ್ಯೆಯ ಸೋಂಕು ಇಲ್ಲವೇ ಇಲ್ಲ. ಸಂಖ್ಯೆಯ ಸೋಂಕು ಬರ್ಬೇಕಾದ್ರೆ ಇವಾಗ ಇದು ಒಂದು ಅಂದ್ರೆ ಇಲ್ಲಿ ಇಟ್ಕೊಂಡು ಒಂದು ಅನ್ಬೇಕು. ಈ ಸಂಖ್ಯೆ ಸೋಂಕು ಬರೋದೇ ಇಲ್ಲ. ಅದಕ್ಕೆ ಸಂಖ್ಯೆ ಒಂದು ಅಂತ ಅನ್ಸ್ಕೊಬೇಕಾದ್ರೆ ಇನ್ನೊಂದಿರ್ಬೇಕು. ಇನ್ನೊಂದಿಲ್ಲದೆ ಒಂದಿನ ಇನ್ನೊಂದೆಲ್ಲ ಎಚ್ಚರ ಒಳಗಿರೋದ್ರಿಂದ ಎಚ್ಚರ ಒಂದಲ್ಲ. ಇನ್ನು ಅದಕ್ಕೆ ಎರಡನೆಯದಾದ ಮತ್ತೊಂದು ಅವಸ್ಥೆ ಎಂಬುದು ಎಲ್ಲಿಂದ ಬರಬೇಕು? ಆದ್ದರಿಂದ ಅವಸ್ಥೆಗಳು ಮೂರು ಎಂಬ ವ್ಯವಹಾರವೂ ಅಯುಕ್ತವಾದದ್ದೇ, ಅಸಮೀಚೀನ, ಅಯುಕ್ತಂ, ಅನುಪಪದ್ಯತೆ. ಒಂದು ಹಗ್ಗವನ್ನೇ ಹಾವು, ನೀರಿನ ಕೋಡಿ, ನೆಲದ ಬಿರುಕು ಎಂದು ಬೇರೆ ಬೇರೆಯಾಗಿ ಬಗೆಯುವಂತೆ ನಾವುಗಳು ಪರಮಾರ್ಥವನ್ನೇ ಎಚ್ಚರ, ಕನಸು, ದನಿನಿದ್ರೆ ಎಂದು ಬಗೆಯುತ್ತಿರುವುದು. ನೋಡಿ, ಒಂದು ಹಗ್ಗವನ್ನೇ ಮೂರು ಕಲ್ಪನೆ ಮಾಡಿದ್ರೆ ಹೇಗೆ? ಮೂರಕ್ಕೂ ಹಗ್ಗ ಆಧಾರವೋ, ಮೂರವಸ್ಥೆಗೂ ನಮ್ಮ ಅನುಭವವೇ ಆಧಾರ. ನಮ್ಮ ಅನುಭವವೇ ಮೂರು ಅವಸ್ಥೆಗೆ ತೋರ್ತಾ ಇದೆ. ಇದನ್ನ ನಾವು ನೋಡ್ಬಿಟ್ಟಿದ್ರೆ ದೃಷ್ಟಿ ಚೇಂಜ್ ಆಗ್ಬಿಡುತ್ತೆ, ಬದಲಾವಣೆ. ಹೆಂಗ್ ನಾವು ಇದುವರೆಗೂ ಅಂದ್ಕೊಂಡಿದ್ದಕ್ಕೂ ನಿಜವಾಗಿ ಇರೋದಕ್ಕೂ ಎಲ್ಲಿಂದಲ್ಲಿ ಅಜಗಜಾಂತರ ಆಗ್ಬಿಡುತ್ತೆ. ನಿಮಗೆ ಎಷ್ಟು ತರಹದ ಭಯ ಹೋಗುತ್ತೆ, ಶೋಕಭಾವ ಹೋಗುತ್ತೆ, ಯಾವುದರ ದಿನದಲ್ಲಿ ಅತೃಪ್ತಿ, ಅಸಮಾಧಾನ, ಯಾವುದಕ್ಕೂ ಅರ್ಥವೇ ಇಲ್ಲ, ಅಂದಾಗಿರ್ತಾನೆ. ದೃಷ್ಟಾಂತದಲ್ಲಿ ಹಾವು ಇರುವಾಗ ನೀರಿನ ಕೋಡಿ ಇಲ್ಲ, ಕೋಡಿ ಇರುವಾಗ ನೆಲದ ಬಿರುಕಿಲ್ಲ, ಬಿರುಕಿರುವಾಗ ಮತ್ತೆರಡೂ ಇಲ್ಲ. ಇದು ಹಗ್ಗವೆಂಬ ನಿಜವು ತಿಳಿದಾಗ ಇಲ್ಲ, ಹಾವು, ಕೋಡಿ, ಬಿರುಕು ಯಾವುದೂ ಇಲ್ಲ. ಹೀಗೆಯೇ ಎಚ್ಚರ, ಕನಸು, ನಿದ್ರೆ ಇವುಗಳಲ್ಲಿ ಒಂದಿರುವಾಗ ಮಿಕ್ಕೆರಡೂ ಇರುವುದಿಲ್ಲ. ಪರಮಾರ್ಥದ ಸ್ವರೂಪವನ್ನು ನಾವು ಕಂಡುಕೊಳ್ಳುವಾಗ ಈ ಮೂರೂ ಇರುವುದಿಲ್ಲ. ಬಹಳ ಮುಖ್ಯವಾದ ವಿಚಾರ. ಇದಿಷ್ಟು ಚೆನ್ನಾಗಿ ಮತ್ ಮೆಲಕ್ ಹಾಕ್ಬೇಕು, ಮನನ ಮಾಡ್ಬೇಕು. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಷ್ಟೇ ಅವಸ್ಥೆ ಕಿಮ್ಮತ್ತು, ಇದೇನು ಹುಡಿಸೊಪ್ಪಿಲ್ಲ ಈ ಅವಸ್ಥೆಗೆ ಅಂತ ಗೊತ್ತಾಗತ್ತೆ. ಭ್ರಾಂತಿ ಕಲ್ಪಿತವಾದ ಇವನ್ನು 1, 2, 3 ಎಂದು ಎಣಿಸುವುದೇ ತಪ್ಪಾದರೂ ಇದೊಂದು ಕಲ್ಪನಾ ವ್ಯವಹಾರವನ್ನು ವೇದಾಂತಿಗಳು ಎಚ್ಚರದ ದೃಷ್ಟಿಯಿಂದಲೇ ಇಟ್ಟುಕೊಂಡಿರುತ್ತಾರೆ. ನೀವಂತೀರ ತ್ರಯಾವಸಥಾ, ತ್ರಯ ಸ್ವಪ್ನ, ಮೂರು ವ್ಯವಹಾರ ದೃಷ್ಟಿಯಿಂದ ಮೂರೊಂದೇ ಹೊರತು ನಿಜವಾಗಿ ನಮಗೂ ಮೂರೊಂದಿಲ್ಲ. ಇದು ಜಿಜ್ಞಾಸುಗಳ ಉಪದೇಶಕ್ಕಾಗಿಯೇ ಹೊರತು ನಿಜವಾಗಿಯೂ ಇವು ಮೂರೆಂಬುದನ್ನು ಅವರು ಒಪ್ಪುವುದೇ ಇಲ್ಲ. ಇನ್ನು ಮುಂದೆ ನಾವು ಅವಸ್ಥೆಗಳು ಮೂರೆಂದು ವ್ಯವಹರಿಸುವಾಗಲೆಲ್ಲ ವಾಚಕರು ಈ ರಹಸ್ಯವನ್ನು ನೆನಪಿನಲ್ಲಿ ನೀವು ಮೂರಂತಿರಲ್ಲ ಅಂತ ಅನ್ಬೇಡಿ, ನಾವು ವ್ಯವಹಾರ ದೃಷ್ಟಿನ ಅಂತ ಇದೀವಿ ಅಂತ ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ಅವಸ್ಥಾತ್ರಯ ಸಾಕ್ಷಿ. ಅವಸ್ಥಾತ್ರಯ ಪ್ರಕ್ರಿಯೆಯ ಮತ್ತೊಂದು ಮೆಟ್ಟಿಲನ್ನು ವಾಚಕರಿಗೆ ತೋರಿಸಿಕೊಟ್ಟು ಈ ಕಿರಣವನ್ನು ಮುಗಿಸುವೆವು. ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಎಲ್ಲಕ್ಕೂ ಹೆಚ್ಚಿನ ಶೋಧನೆ ಎಂದರೆ ಈ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಆಯ್ತು, 2 ಸಲ ಬಂದಿದೆ. ಈ ಅವಸ್ಥಾತ್ರಯವನ್ನು ನೋಡುತ್ತಿರುವ ಆತ್ಮನು ಅಥವಾ ಜಿಜ್ಞಾಸುವಿನ ಸ್ವರೂಪವು. ಹಿಂದೆ ನಾವು ಹೇಳಿರುವ ವಿಷಯಿ ವಿಭಾಗವನ್ನು ಮನಸ್ಸಿಗೆ ತಂದುಕೊಂಡರೆ ಅವಸ್ಥೆ ಎಂಬುದು ಅವನ್ನು ನೋಡುವ ವಿಷಯಿಯಾದ ನಮ್ಮ ಸ್ವರೂಪವಿಲ್ಲದೆ ತೋರಿಕೊಳ್ಳಲೇ ಆರದೆಂದು ಕೂಡಲೇ ಹೊಳೆಯುತ್ತದೆ. ಈ ವಿಷಯಿಗೂ ಎಚ್ಚರದಲ್ಲಿ ಹೊರಗಿನ ಪ್ರಪಂಚವನ್ನು ಅರಿಯುವ ವಿಷಯಿಗೂ ಇರುವ ಒಂದು ಮುಖ್ಯ ತಾರತಮ್ಯವನ್ನು ಮೇಲೆ ತಿಳಿಸಿಕೊಟ್ಟಿರುತ್ತೇವೆ. ಇಬ್ಬರು ವಿಷಯನ ಈ ವಿಷಯ ಯಾವ ವಿಷಯ? ಸ್ವರೂಪದ ವಿಷಯ. ಈ ವಿಷಯಿಗೂ ಎಚ್ಚರ ಪ್ರಪಂಚ ಅರಿಯುವ ವಿಷಯವನ್ನು ಇನ್ಯಾವ ವಿಷಯ? ಈ ವಿಷಯ ಯಾರು? ಈ ವಿಷಯನ ಪರಮಾತ್ಮದ ವಿಷಯ. ಹೌದೌದು, ಎಚ್ಚರದ ಒಳಗಿನ ವಿಷಯ. ಅದು ಸ್ಪಷ್ಟ ಆಗಲಿಲ್ಲ ಇಲ್ಲಿ. ಎಚ್ಚರದಲ್ಲಿ ಹೊರಗಿನ ಪ್ರಪಂಚವನ್ನು ಅರಿಯುವ ವಿಷಯಿ ಸ್ಪಷ್ಟ ಇದೆಯಲ್ಲ. ಎಚ್ಚರದಲ್ಲಿ
ಇಲ್ಲ, ವಾಕ್ಯ ಇಲ್ಲ ಹಾಗೆ. ಈ ವಿಷಯಿಗೂ ಎಚ್ಚರದಲ್ಲಿ ಹೊರಗಿನ ಪ್ರಪಂಚವನ್ನು ಅರಿಯುವ ವಿಷಯಿಗೂ ಅಂತಿದೆಯಲ್ಲ, ಈ ವಿಷಯಗಳು ಸಾಕ್ಷಿ ಅಲ್ಲ, ಈ ವಿಷಯಗಳು ಸಾಕ್ಷಿ. ಎಚ್ಚರದಲ್ಲಿ ಹೊರಗಿನ ಪ್ರಪಂಚ ಅರಿಯುವ ವಿಷಯನೇ ಪ್ರಮಾತ್ರ ಇರುವ ಒಂದು ಮುಖ್ಯ ಕಾರ್ಯಕ್ರಮವನ್ನು. ಎಚ್ಚರದಲ್ಲಿ ನಾವು ಯಾವುದನ್ನಾದರೂ ಅರಿಯಬೇಕಾದರೆ ನಮಗೆ ಬುದ್ಧಿಯ ಸಹಾಯವೂ ಬೇಕು. ಆದರೆ ಅವಸ್ಥೆಯನ್ನು ಅರಿಯುವುದು ಪ್ರಮಾತ್ರವಿಗೆ. ಹಾ, ಇದು ಎಚ್ಚರದಲ್ಲಿ ಅಂದ್ರೆ ಎಚ್ಚರದ ಒಳಗಿರುವ ಪ್ರಮಾತೃವಿಗೆ ಬುದ್ಧಿ ಸಹಾಯ ಬೇಕು. ಹೌದು, ಬುದ್ಧಿ ಒಂದು ಗಡಿಗೆ ಅರಿಬೇಕಾದ್ರು ಕಣ್ ಬೇಕು, ಬೆಳಕು ಬೇಕು, ಬುದ್ಧಿ ಬೇಕು ಈ ಜೀವನಿಗೆ. ಆದರೆ ಅವಸ್ಥೆಯನ್ನು ಅರಿಯುವುದಕ್ಕೆ ನಮಗೆ ಮತ್ತೇತರ ಸಹಾಯವೂ ಬೇಕಿರುವುದಿಲ್ಲ. ತಾನೇ ಎಚ್ಚರ ನೋಡ್ತಾನೆ, ನಾನು ಎಚ್ಚರವಾಗಿದ್ದೀನಿ ಅಂತಾನೆ. ನೀನೇನಾಗಿದ್ಯಾ ಅಂದ್ರೆ ಎಚ್ಚರ ನಾನೇ ಆಗಿದ್ದೀನಿ ಅಂತ. ಎಚ್ಚರದೊಳಗಿದ್ದೀನಲ್ಲ, ಎಚ್ಚರವಾಗಿದ್ದೇನೆ. ನಾನು ಕುಮಾರನಾಗಿದ್ದೇನೆ, ನಾನು ಕುಮಾರನಲ್ಲಿದ್ದೀನಿ ಅಂತ ನಾನೇ ಕುಮಾರ ಅಂತ ಸಲ್ವಾ. ಹಾಗೆ ಎಚ್ಚರವಾಗಿದ್ದೇನೆ ಅಂದ್ರೆ ಪೂರ್ತಿ ಎಚ್ಚರವಾಗಿ ಸುರ್ಕೊಳ್ತಾ ಇರೋ ನಾನೇ. ನಮ್ಮ ಅನುಭವ ಹೇಳ್ಕೊಡ್ತಾ ಇದೆ. ಎಚ್ಚರದಲ್ಲಿ ನಮಗೆ ಆಗುವ ದ್ರವ್ಯ, ಗುಣ, ಕರ್ಮ ಮುಂತಾಗಿ ವಿಂಗಡಿಸುವ ಸವಿಕಲ್ಪಕ ಅನುಭವವು ಅನುಭವ ಇಲ್ಲ. ಹಾಕೊಡ್ರ ಅವಸ್ಥೆಗಳನ್ನು ನಾವು ಅರಿಯುವಾಗ ಆಗುವುದು ನಿರ್ವಿಕಲ್ಪಕ ಅನುಭವ. ಹೇಳುದು ಅವಸ್ಥೆಯನ್ನು ಅರಿಯುವಾಗ ಆಗುವ ಅನುಭವ ನಿರ್ವಿಕಲ್ಪಕ ಅನುಭವ, ಸವಿಕಲ್ಪಕ ಅಲ್ಲ. ಫ್ಯಾನ್ ಒಂದೇ, ಮೂರಕ್ಕೆ ಇದೆ, ಬೆಲೆ ಇದೆ, ಇದಿದೆ, ಇದೆಲ್ಲ ಸವಿಕಲ್ಪಕ. ಹಂಗಲ್ಲ, ಏನು ಮಾಡಕ್ ಬಲ್ಲ ಇದಕ್ಕೆ. ಈ ಅನುಭವದ ಬಲದಿಂದಲೇ ನಾವು ಎಚ್ಚರ, ಕನಸು, ನಿದ್ರೆ ಎಂಬ 3 ಅವಸ್ಥೆಗಳನ್ನು ನೋಡುತ್ತಿರುವೆವು. ಎಚ್ಚರ, ಕನಸು, ನಿದ್ರೆ ಎಂದು ವಿಕಲ್ಪಿಸುತ್ತಿರುವುದು ಬುದ್ಧಿಯೇ ಹೊರತು ಈ ನಿರ್ವಿಕಲ್ಪಕ ಅನುಭವವಲ್ಲ. ಇದು ಮುಖ್ಯ ವಿಷಯ. ಅನುಭವಕ್ಕೆ 3 ತೋರ್ತಾ ಇಲ್ಲ, ಬುದ್ಧಿ 3 ಭಾಗ ಮಾಡ್ತಾ ಹೊಡ್ಕೊಳ್ತಾ ಇದೆ. ಅನುಭವಕ್ಕೆ ಯಾಕೆ ತಾನೇ ಅಡವಾಗಿ ಸೋರ್ತ, ತಾನೇ ಕನಸಾಗಿ, ತಾನಾಗಿರೋ ನಿದ್ದೆ, ತಾನೇ ಹೆಚ್ಚಾಗಿ ತೋರುತ್ತೆ. ತಾನು ಹೆಚ್ಚಾಗಿ ಆ ಅನುಭವ ಇದ್ರ 3ನಲ್ಲ. ಅನುಭವದ ಭಾಷೆ ಬೇರೆ, ಪ್ರಮಾತ್ವಿನ ಭಾಷೆ ಬೇರೆ. ಪ್ರಮಾತ್ವ ಅವಸ್ಥೆ ಒಳಗೆ ಬುದ್ಧಿ ಬಂದು 3 ಅವಸ್ಥೆ ಅಂತಾನೆ. ಇಡೀ ಅವಸ್ಥೆಯನ್ನು ನೋಡ್ತಿರೋ ಸಾಕ್ಷಿ ಇಲ್ಲಪ್ಪ, ನಾನು ಎಚ್ಚರವಾಗಿದ್ದೀನಿ ಅಷ್ಟೇ, ನಂಗೆ ಒಂದೇ. ನಾನೇ ನಿದ್ದೆಯಾಗಿ ನಾನೇನಾಗಿದ್ದೀನಿ, ಅದು ನಾನೇ ಕನಸಾಗಿ ತೋರಿಸ್ತೀನಿ. ತನಗೆ ಆ ಟೈಮಲ್ಲಿ ಇನ್ನೊಂದು ಕಾಣಲ್ಲ, ಸಾಕ್ಷಿಗೆ ಇನ್ನೊಂದು ಕಾಣಲ್ಲ. ಅದೇನಾಗಿರ್ತಾನೋ ಅಷ್ಟು ಅದೇ. ಎಚ್ಚರ, ಕನಸು, ನಿದ್ರೆಗಳಿಗೆ ಪರಸ್ಪರ ಸಂಬಂಧವಿಲ್ಲವೆಂದು ಹೇಳುವುದಕ್ಕೂ ನಮಗೆ ಈ ಅನುಭವವೇ ಆಧಾರವಾಗಿರುತ್ತದೆ. ಒಂದಿದ್ದಾಗ ಇನ್ನೊಂದು ಇಲ್ಲ ಅಂದ್ರೆ ಸಂಬಂಧ ಇಲ್ಲಪ್ಪ. ಇದ್ದದ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಒಂದೇ ಇರೋದಕ್ಕೆ ಸಂಬಂಧ ಏನೋ. 3 ಅವಸ್ಥೆಗಳು ಬಂದರೂ ಹೋದರೂ ಒಂದೇ ರೂಪದಲ್ಲಿದ್ದುಕೊಂಡು ಎಲ್ಲವನ್ನೂ ನೇರಾಗಿ ತನ್ನ ಸ್ವರೂಪವಾದ ಅನುಭವದಿಂದಲೇ ನೋಡಿ, ಅದೇ ಸಾಕ್ಷಾತ್ ದ್ರಷ್ಟ, ಸಾಕ್ಷಾತ್ ಅಪರೋಕ್ಷ ಬ್ರಹ್ಮ. ನೇರಾಗಿ ನೋಡುದು, ಪ್ರಮಾಣಗಳ ಸಹಾಯವಿಲ್ಲದೆ, ಯಾವುದೇ ಹೊರಗಿನ ಸಹಾಯವಿಲ್ಲದೆ ನೇರಾಗಿ ನೋಡುದು, ತಾನಾಗಿ ನೋಡುದು. ಅನುಭವದಿಂದಲೇ ನೋಡಿ ಅರಿಯುತ್ತಿರುವ ಈ ನಮ್ಮ ಸ್ವರೂಪಕ್ಕೆ ವೇದಾಂತಿಗಳು ಸಾಕ್ಷಿ ಹೆಸರಿಟ್ಕೊಟ್ಟಿದ್ದಾರೆ. ಅದು ಇದು ಕಾರು, ಇದಕ್ಕೆ ಇದು ಅಂತ ಹೆಸರು ಜೂಮ್ ಹೆಸರುಕೊಟ್ಟಾಗೆ ಗುರುತಿಗೆ ಸಾಕ್ಷಿದ್ದಾರೆ, ಸಾಕ್ಷಿಯಾಗಿ ಇಲ್ಲ. ಅದು ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿರುವ ವೇದಾಂತಿಗಳಲ್ಲದೆ ಮತ್ತೆ ಯಾರೂ ತಮ್ಮ ಶಾಸ್ತ್ರಗಳಲ್ಲಿ ಈ ಸಾಕ್ಷಿಯ ಸ್ವರೂಪವನ್ನು ಈ ರೀತಿಯಿಂದ ಪ್ರತಿಪಾದಿಸಿರುವುದಿಲ್ಲ. ತರ್ಕ ಸಮಯವ ನಕೇಚಿತ್ ಸರ್ವಸ್ಯ ಆತ್ಮ ವಿಧಿಕಾಂಡೆ ತರ್ಕ ಸಮಯವ. ಈ ಸಾಕ್ಷಿಯ ಆಧಾರದಿಂದ ವೇದಾಂತಿಗಳು ಯಾವ ಯಾವ ತೀರ್ಮಾನಗಳನ್ನು ಮಾಡಿಕೊಂಡಿರುವರೆಂಬುದನ್ನು ಮುಂದಿನ ಕಿರಣದಲ್ಲಿ ತಿಳಿಸುವರು. ಈಗ ಅವಸ್ಥಾ ಓದ್ತಿರಮ್ಮ, ಸುರೇಖಮ್ಮ ಓದಿ. ದಿನ ಅನ್ಮ್ಯೂಟ್ ಓದಿ. ಅವಸ್ಥಾತ್ಯ ವಿಚಾರದಿಂದ ಏರ್ಪಡುವ ಮುಖ್ಯ ತೀರ್ಮಾನಗಳು. ಅವಸ್ಥಾತ್ರಯ ವಿಚಾರದಿಂದ ಏರ್ಪಡುವ ಮುಖ್ಯ ತೀರ್ಮಾನಗಳು. ಆತ್ಮನು ಸದ್ರೂಪನು. ವೇದಾಂತಿಗಳಿಗೆ ಮೀಸಲಾಗಿರುವ ಅವಸ್ಥಾತ್ರಯ ಪ್ರಕ್ರಿಯೆಯ ಸ್ವರೂಪವನ್ನು, ಅದರ ಹೆಚ್ಚುಗಾರಿಕೆಯನ್ನು ತಿಳಿದ ಮೇಲೆ ಆ ಪ್ರಕ್ರಿಯೆಯಿಂದ ಹೊರಡುವ ತೀರ್ಮಾನಗಳೇನೆಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಉಂಟಾಗುವುದು ಸಹಜವಾಗಿರುತ್ತದೆ. ವೇದಾಂತಿಗಳಿಗೆ ಮೀಸಲಾಗಿರುವ ಹೇಳಿದ್ದಾರೆ. ಬೇರೆಯವರು ಅವಸ್ಥಾತ್ಯ ಶಬ್ದ ಬಳಸಿದ್ರು, ಅವರ ಅರ್ಥ ಬೇರೆ. ವೇದಾಂತಿಗಳು ಬಳಸುವ ಅವಸ್ಥಾತ್ಯ ಶಬ್ದ ಅರ್ಥವೇ ಬೇರೆ. ಅವರು ಕಣ್ಣು ಕಾಣುವ ಅವಸ್ಥೆ ಅಂತ ಇದ್ದಾರೆ. ಎಲ್ಲಾ ದರ್ಶನಕಾರರು ಇಂದ್ರಿಯಕ್ಕೆ ತೋರುವ ಅವಸ್ಥೆಗಳು ಅಂತಾರೆ. ವೇದಾಂತಿಗಳ ಅವಸ್ಥೆಗಳು ಅಂದ್ರೆ ಇಂದ್ರಿಯಕ್ಕೆ ತೋರೋದಲ್ಲ, ಅವರಿಗೆ ಮೀಸಲಾಗಿರೋ ಅವಸ್ಥೆ ಅಂದ್ರೆ ಅಲ್ಲ. ಅವಸ್ಥೆ ಮೀದಾಗಿ ಅವಸ್ಥಾತ್ಯ ಪ್ರಕ್ರಿಯೆ,
ಆ ಅಲ್ಲಮ್ಮ, ಅವಸ್ಥಾತ್ಯ ಪ್ರಕ್ರಿಯೆ ಕೊಟ್ಟರಂತಹ ವ್ಯಾಪಕ ಅರ್ಥ ಇದೆಯಲ್ಲ, ಅದು ವೇದಾಂತಿಗಳಿಗೆ ಮಾತ್ರ ಗೊತ್ತು. ಬೇರೆಯವರಿಗೆ ಅವಸ್ಥಾತ್ಯ ಅವಸ್ಥೆಯನ್ನು ಇಷ್ಟು ವ್ಯಾಪಕವಾದ ಅರ್ಥ ಗೊತ್ತೇ ಇಲ್ಲ. ಅವಸ್ಥೆಯನ್ನು ಕೂಡ ನಮ್ಮ ಮುಂದಿರೋರು ಕರ್ತಾರೆ ಹೊರತು ನಮ್ಮ ದೇಹೇಂದ್ರಿಯ ಮನೋಬುದ್ಧಿಯು ಅವಸ್ಥೆಗೆ ಸೇರಿದ್ದು, ಕಾಲದೇಶವು ಅವಸ್ಥೆಗೆ ಸೇರಿದ್ದು, ಜನ್ಮಾಂತ ಲೋಕಾಂತ ಅವಸ್ಥೆಗೆ ಸೇರಿದ್ದು, ಇಷ್ಟೇ ತಲೆ ಬರೋದೇ ಇಲ್ಲ ಅವರಿಗೆ. ಬಹಳ ಅದ್ಭುತ ಇದು. ಆದ್ದರಿಂದ ಹಿಂದಿನ ಕಿರಣದಲ್ಲಿ ವಿವರಿಸಿರುವ ಪ್ರಕ್ರಿಯೆಯ ರೂಪರೇಖೆಯನ್ನನುಸರಿಸಿ ಇಲ್ಲಿ ಈ ಸಿದ್ಧಾಂತದ ಮುಖ್ಯವಾದ ತೀರ್ಪುಗಳನ್ನು ತಿಳಿಯಪಡಿಸುವೆವು. ಡಿಸ್ಟರ್ಬ್ ಆಗ್ತಾ ಇದೆ, ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕೆಲಸ ನಡೀತಾ ಇದೆ, ಶಬ್ದ ಬರ್ತಾ ಇದೆ, ಕೇಳಿಸ್ತಾ ಇದೆ. ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು. ಸದ್ರೂಪನು, ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು. ಆತ್ಮನು ಸದ್ರೂಪನು, ಫಸ್ಟ್ ಸ್ಟೇಟ್ಮೆಂಟ್. ಅವನು ಇಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವ ಹಾಗಿಲ್ಲ. ಕಲ್ಪಿಸಕ್ಕೆ ಅವನ್ ಬೇಕು. ಆತ್ಮನ ಇಲ್ಲ ಅಂತ ಕಲ್ಪಿಸ್ತೀನಿ ಅಂದ್ರೆ ನಿರಾಕರ್ತ ತಸ್ಸೀವ ಆತ್ಮತ್ವ. ಆತ್ಮನ ಇಲ್ಲ ಅಂತ ಮಾಡಿ ಮತ್ತೆ ಆತ್ಮನೇ ಬೇಕಾ? ಎರಡನೇದು. ಆತ್ಮನು ಇರುವನೆಂದು ಇಟ್ಟುಕೊಳ್ಳದೆ ನಮಗೆ ವ್ಯವಹಾರವೇ ಆಗುವ ಹಾಗಿಲ್ಲ. ಸಿದ್ಧೇಶ್ಚಾತ್ಮನಿ ಪ್ರಮಾತರಿ ಪ್ರಮಿಚ್ಛೋ ಪ್ರಮಾಣಾನ್ವೇಷಣ ಭವತಿ. ನಾನು ಇಟ್ಕೊಂಡೆ ಕಿಟಕಿ ನೋಡೋದೆ ತರ್ಸ್ತಡಿ, ನಾನು ಇಲ್ಲಿ ನೋಡ್ಕೊಳ್ತೀನಿ, ಆಮೇಲೆ ಯಾರು ಅನ್ನಲ್ಲ. ಕಿಟಕಿ ಟಕ್ಕ ಕಿಟಕಿ ನೋಡಿದ್ರೆ ನಾನು ಸಿದ್ಧ, ಶತಸಿದ್ಧ ಸ್ವತಃ ಸಿದ್ಧ. ಮೂರನೇ ಪಾಯಿಂಟ್. ಆಮೇಲೆ ಒಂದೊಂದು ಪಾಯಿಂಟ್ ಇದೆ ಸ್ವಾಮಿದು. ಈ ಆತ್ಮನ ರೂಪದಿಂದ ಇದ್ದುಕೊಂಡೇ ಅನುಭವ ರೂಪನಾದ ಅವನ ಆಧಾರದಿಂದಲೇ ಮಿಕ್ಕಿದ್ದೆಲ್ಲವನ್ನು ಇದೆ ಇಲ್ಲ ಎಂದು ವ್ಯವಹರಿಸುತ್ತೇವೆ. ಆತ್ಮರೂಪದಿಂದಲೇ ಇರ್ತಕ್ಕ ನಾವು ನಮ್ಮ ಸ್ವರೂಪವನ್ನು ಬಿಟ್ಟು ಬರಕ್ ಆಗೋದೇ ಇಲ್ಲ. ನಾವು ತಪ್ಪಿನ ದೇಹ ನಾವು ತಂದ್ಕೊಂಡಾಗಲೂ ನಿಜ ರೂಪವನ್ನು ಬಿಟ್ಟು ಬಂದೇ ಇರಲ್ಲ. ಅದು ನಮಗ್ ಗೊತ್ತಿಲ್ಲ. ನಮ್ಮ ಇದಕ್ಕೆ ಭಾಗ್ಯ, ದೌರ್ಭಾಗ್ಯಕ್ಕೆ ಕಳ್ಕೊಂಡಿದೀವಿ ಅಂತ ಆಗಿರತ್ತೆ ಹೊರತು ಸ್ವರೂಪವನ್ನು ಬಿಟ್ಟು ಬರಕ್ ಆಗೋದೇ ಇಲ್ಲ. ಅದನ್ನಿಟ್ಕೊಂಡೆ ಇದೇ ಇಲ್ಲ ಎಲ್ಲವನ್ನೂ ನಾವು ವೆರಿಫೈ ಮಾಡ್ತಿರೋದು. ಇದನ್ನ ಇದು ಇಲ್ಲೇ ಇದೇ ಇಲ್ಲ ಎರಡು ನೋಡೋಣ, ಅದ್ರದ್ದೇನೋ ಇದೇ ಇಲ್ಲ ಎರಡು ಅಲ್ಲ ಅಂತ ಆಯ್ತು. ಅವಸ್ಥೆಗಳಿಗಾಗಲಿ ಅವುಗಳಲ್ಲಿ ತೋರುವ ವಸ್ತುಗಳಿಗಾಗಲಿ ಇರವು ಅವನಿಂದಲೇ ಉಂಟಾಗುತ್ತದೆ. ಬಂದು ಸಿಹಿ ಯಾರಿಂದ? ಹಾಗೆ ಅವಸ್ಥೆ ಬಂದು ಇರು ಯಾರದ್ದು? ಆತ್ಮಂದು. ಪದಾರ್ಥ ಬಂದು ಇರು ಯಾರದ್ದು? ಆತ್ಮಂದು. ಆತ್ಮನಿಗೆ ಇರುವ ಟೂಲು, ಇರುವ ಮೊಬೈಲು, ಇರುವ ಪುಸ್ತಕ, ಇರುವ ಸೇರ್ಕೊಂಡೆ ತೋರ್ಬೇಕು. ಇರುವ ಬರೋದೇ ಇಲ್ಲ. ಒಂದೊಂದು ಅಚ್ಚು ಎಷ್ಟು ಚೆನ್ನಾಗಿರೋದು, ಇದು ಒಳ್ಳೆ ಅನುಭವ ಮೀಟುತ್ತೆ. ಅವಸ್ಥೆಗಳಲ್ಲಿ ತೋರುವ ವಸ್ತುಗಳಿಗೆ ವಿಕಾರಗಳುಂಟು, ಅವಸ್ಥೆಗಳಿಗೆ ತೋರಿಕೆ ಹಾರಿಕೆಗಳುಂಟು. ಆದರೆ ಇದನ್ನೆಲ್ಲ ನೋಡುತ್ತಿರುವ ಆತ್ಮನ ಇರವು ಯಾವಾಗಲೂ ಮುಕ್ಕಾಗುವುದಿಲ್ಲ. ತನಿನಿದ್ರೆಯಲ್ಲಿ ನಾನಿಲ್ಲ, ಏಕೆಂದರೆ ನಾನು ಮತ್ತೊಬ್ಬರು ಎಂಬ ಅರಿವೇ ಅಲ್ಲಿರುವುದಿಲ್ಲ ಎಂದು ಕೆಲವರು ಭಾವಿಸಿರಬಹುದು. ನಾನು ಗಂಡ ಇಲ್ಲ ಅಂದ್ರೆ ಗಂಡ ಅಲ್ಲ ಅಂದ್ರೆ ಅರ್ಥ. ಗಂಡ ಇಲ್ಲ ಅಂದ್ರೆ ಹೆಂಡತಿ ಹೋಗ್ಮೇಲೆ ಅವ್ನು ಗಂಡ ಇಲ್ಲ ಅಂದ್ರೆ ಅವ್ನು ಗಂಡತ್ವ ಇಲ್ಲ, ಗಂಡನಲ್ಲ. ಹಾಗೆ ನಾನಿಲ್ಲ ಅಂದ್ರೆ ನೀನಿಲ್ಲ ಅಂದ್ರೆ ನಾನಲ್ಲ ಅನ್ನೋದು ನಾನಿಲ್ಲ ಅಂತಿದೀವಿ ನಾವು. ಅಲ್ಲ ಹಾಗೆ ನಾನಲ್ಲ, ನಾನಿಲ್ಲ ಅಲ್ಲ, ಅದು ನಾನಲ್ಲ. ನಾನಲ್ಲ ಅನ್ನೋದನ್ನ ನಾನಿಲ್ಲ ಅಂತ ಇದೀವಿ ಹೊರತು ನೀನಿದ್ದೆ ನಾನಿರ್ತೀನಿ. ಯಾಕೆ ನಾನು ರಿಲೇಟಿವ್ ಆದ್ರಿಂದ ನೀನ್ ಇಟ್ಕೊಂಡು ನಾನ್ ತೋರೋದ್ರಿಂದ ಅಲ್ಲಿ ನೀನಿಲ್ವಲ್ಲ, ಆದ್ರಿಂದ ಅಲ್ಲಿ ನಾನಿಲ್ಲ ಅಂತ ಇದೀವಿ. ಆದ್ರೆ ನಾನಲ್ಲ ಅನ್ಬೇಕಾಗಿತ್ತು, ನಾನಿಲ್ಲ ಅನ್ಬಾರ್ದಾಗಿತ್ತು. ಗೊತ್ತಾಗ್ತಿಲ್ಲ ಅವನಿಗೆ. ಇದು ನೇತಿ ನೇತಿ ಅನ್ನೋದು ಇಲ್ಲಿಗೆ ನೇತಿ ನೇತಿ ಏನು ವಿಶೇಷ ಅದನ್ನ ಮಾತ್ರ ಅಲ್ಗಡೆ ಇರೋದು. ಆದರೆ ಯಾವ ಅನುಭವದಿಂದ ಅವರು ಈ ಭಾವನೆಯನ್ನು ಮಾಡಿಕೊಂಡಿರುವರೋ, ಯಾವ ಅನುಭವದ ಆಧಾರದಿಂದ ನಿದ್ರೆಯ ಸ್ವಭಾವವನ್ನು ಅವರು ಹೀಗೆ ಗೊತ್ತುಪಡಿಸುವರೋ, ಆ ಅನುಭವವು ನಿದ್ರೆಯಲ್ಲಿದೆ ಎಂದು ಅವರು ಒಪ್ಪಿಕೊಂಡೇ ತೀರಬೇಕು. ಯಾವ ಅನುಭವದಿಂದ ಈ ಭಾವನೆ ಮಾಡ್ಕೋಬೇಕು, ನಾನಿಲ್ಲ ಅಂತ ಭಾವನೆ ಮಾಡ್ಕೋಬೇಕು, ಅನುಭವ ಬೇಸಿಕ್ಬೇಕು. ತಾನು ಇಲ್ದೇನೆ ನಾನಿಲ್ಲ ಅನ್ನು ಕಲ್ಸೋಕ್ಕೂ ಆಗಲ್ಲ. ಹಾಗೆ ಯಾರಪ್ಪ ಅಣ್ಣ ಅವರು ನೋಡಿದ್ಯಾನ? ನೋಡಿಲ್ವಾ? ನನ್ ತಮ್ಮ ಬರ್ತಾ ಇದ್ದಲ್ಲ ಅಲ್ಲಿ ಬಟ್ವಾಡಿ ಬರ್ತು. ಆಯ್ತಾ? ಈ ವಾಕ್ಯ ನೋಡಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಒಂದೊಂದು ವಾಕ್ಯನೂ. ಯಾವ ಅನುಭವದ ಆಧಾರದಿಂದ ನಿದ್ದೆ ಸ್ವಭಾವವನ್ನು ಅವರು ಹೀಗೆ ಗೊತ್ತುಪಡಿಸ್ತಾ ಇದ್ದಾರೋ,
ಯಾವ ಅನುಭವದಿಂದ ಅವರು ಈ ಭಾವನೆಯನ್ನ ಮಾಡ್ಕೊಂಡಿರುವರೋ ಆ ಅನುಭವವು ನಿದ್ದೆಯಲ್ಲಿ ಇದೆ ಎಂದು ಅವರು ಕೂಡ ಒಪ್ಪಿಕೊಂಡೇ ತೀರಬೇಕೋ ಮಸ್ಟ್ ಅಂಡ್ ಶುಡ್. ಆಗಲ್ಲ. ಯಾಕೆ? ಅನುಭವವೇ ಅವರ ಸ್ವರೂಪವಾಗಿರುತ್ತದೆ. ಅದೇ ಕಾರಣ. ಅನುಭವವೇ ಆತ್ಮ, ಅನುಭವವೇ ಸ್ವರೂಪ. ಅನುಭವದಿಂದ ಗೊತ್ತಾಗೋದಿಲ್ಲ, ಅನುಭವವೇ ಆತ್ಮ ಆಗಿದ್ದಾನೆ. ಆದ್ದರಿಂದ ನಮ್ಮೆಲ್ಲರ ಆತ್ಮನು ಸದ್ರೂಪನೇ ಆಗಿರುತ್ತಾನೆ ಎಂದರೆ ಇರವಿನ ಸ್ವಭಾವದವನಾಗಿರುತ್ತಾನೆ. ಇದು ಮೊದಲನೆಯ ತೀರ್ಮಾನವು. ಆತ್ಮನು ಸದ್ರೂಪನು, ಆತ್ಮನು ಚಿದ್ರೂಪನು, ಆತ್ಮನು ಆನಂದ ರೂಪನು, 3 ಆಮೇಲೆ ಇನ್ನು ಹೇಳ್ತಾರೆ 5 ಮಾತ್ರ ತೀರ್ಮಾನ. ಒಟ್ಟು 5 ತೀರ್ಮಾನ ಮಾಡ್ತಾರೆ ಸ್ವಾಮಿಗಳಲ್ಲಿ. ಟೈಮ್ ಆಯ್ತಾ? ಇಲ್ಲ, ಇನ್ನೂ 2 ನಿಮಿಷ ಇಲ್ಲ. ಓದ್ತಾರೆ ನಮ್ಮ ಚಿದ್ರೂಪನು ಒಂದು ಹೋಗಿ ಮುಗಿಸ್ಬಿಡ್ಬೋದು. ಆನಂದ ನಾಳೆಗೆ. ಆನಂದ ನಾಳೆಗೆ. ಆತ್ಮನು ಚಿದ್ರೂಪನು. ಆತ್ಮನು ಎಲ್ಲಾ ಅವಸ್ಥೆಗಳನ್ನು ಅರಿಯುತ್ತಿರುತ್ತಾನೆ. ಅವನು ಅವುಗಳನ್ನು ಅರಿಯುವುದರಿಂದಲೇ ಅವಸ್ಥೆಗಳಿವೆ ಎಂದು ನಮಗೆ ಗೊತ್ತಾಗುತ್ತದೆ. ಅರಿವೆ ಟಚ್ ಮಾಡ್ಬೇಕು, ಸೀಲ್ ಹೊಡಿಬೇಕು. ಹೇಗೆ ತಾಶೀದಾರ್ ಸೀಲ್ ಬಿದ್ರೆ ಅದಕ್ಕೆ ಬೆಲೆನಾ, ಅರಿವಿನ ಸೀಲ್ ಬಿದ್ರೆ ಇದಕ್ಕೆ ಒಂದು ಬೆಲೆ. ಅರಿವೇ ಇಲ್ಲ ಅಂದ್ರೆ ತುಂಬಾ ಡ್ರೆಸ್ ಮಾಡ್ಕೊಂಡ್ಬಂದ್ರು ನೋಡೋರೇ ಇಲ್ಲ ಅಂದ್ರೆ ಅಯ್ಯೋ ಯಾತಕ್ಕ ಡ್ರೆಸ್ ಮಾಡ್ಕೊಂಡ್ಬಂದೆಪ್ಪ ಅಂತ ಅನ್ಕೋಬೇಕು. ನೋಡೋರಿಂದ ಡ್ರೆಸ್ ಮಾಡ್ಕೊಂಡಿದ್ದೆ ಒಂದು ಬೆಲೆ. ಈ ಪ್ರಪಂಚಕ್ಕಿಂತ ಪ್ರಪಂಚ ನೋಡೋರಿದಾಗ ಅವನ್ ಬೆಲೆ ಜಾಸ್ತಿ. ಈ ದೊಡ್ಡ ಪ್ರಪಂಚ ನನಗ್ ಬೆಲೆ ಜಾಸ್ತಿ ಅನ್ಕೊಂಡು ಕುಣಿತಾ ಇದೆ. ಅಯ್ಯೋ ನನ್ಗೆ ಗೊತ್ತಿಲ್ಲ, ನೋಡೋರಿಗೆ ನನ್ಗೆ ಬೆಲೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಪ್ರಪಂಚಕ್ಕೆ ನೀನ್ ಬೆತ್ತಲೆ, ನೀನು ಇವನು ಅದಕ್ಕೆ ಬಟ್ಟೆ ಸುತ್ತವನು. ಬೆತ್ತಲೆಗಿಂತ ಬೆಲೆ, ಬಟ್ಟೆ ಸುತ್ತವನ್ ಬೆಲೆ. ಆತ್ಮನಲ್ಲಿ ಅರಿವಿಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವುದಿಲ್ಲ. ಕಲ್ಪಿಸಬೇಕಾ? ಹೇಗೆ? ಏಕೆಂದರೆ ಅರಿವಿನ ಸಹಾಯವೇ ಬೇಕಾಗುತ್ತದೆ. ಆತ್ಮನಲ್ಲಿ ಅರಿವಿನ ಸ್ವರೂಪವಿದೆ ಎಂದಿಟ್ಟುಕೊಂಡರೆ ಮಿಕ್ಕ ಪದಾರ್ಥಗಳಲ್ಲಿ ಇರುವಿದೆ ಎಂದು ಗೊತ್ತಾಗುವುದು. ಇಟ್ಕೊಂಡಾಗ್ಲೇನಿ ಆತ್ಮ ಅದು ಇದೆ ಅಂತ ಗೊತ್ತಾಗುತ್ತೆ. ಅರಿವಿಗಿದೆ ಅಂತ ಗೊತ್ತಾಗುತ್ತೋ ಇದೇ ಅನ್ನೋದು ಅರಿವಾಗುತ್ತೋ? ಇದೇನಿರ್ಬೇಕು? ಅರಿವಲ್ಲ ಇದೆ ಅನ್ಸ್ಕೊಳ್ತಾ? ಇದೆ ಅನ್ಸ್ಕೊ ಅರಿಬೇಡ್ವಾ? ಅರಿವಿದೆ ಇದೆ ಅನ್ಸ್ಕೊಂಡ್ಬಿಡ್ತಾ? ಮತ್ತು ಅವುಗಳಲ್ಲಿ ಕೆಲವಕ್ಕೆ ಅರಿವಿದೆ, ಮತ್ತೆ ಕೆಲವಕ್ಕೆ ಇಲ್ಲ ಎಂದು ತೋರುವುದು. ಈ 2 ವ್ಯವಹಾರಗಳು ಸಾಧ್ಯವಾಗುತ್ತದೆ. ಅರಿವಿಲ್ಲ, ಇದಕ್ಕೆಲ್ಲ ಅರಿವಿದೆ, ಇದಕ್ಕೆಲ್ಲ ಅರಿವಿಲ್ಲ. ಈ ಅರಿವು ಹೇಳ್ತೇನೆ. ಆ ಅರಿವು ಈ ಅರಿವಿನಂತೆ ಅರಿವು ಅಲ್ಲ. ಇಲ್ಲೆಲ್ಲ ಅರಿವಿದೆ ಅಂತ ಒಂದು ಅರಿವು ನೋಡ್ತಾ ಇದೆಯಲ್ಲ, ಇದಕ್ಕೆಲ್ಲ ಅರಿವಿಲ್ಲ ಅಂತ ನೋಡ್ತಾ ಇದೆಯಲ್ಲ. ಆ ಅರಿವು ಈ ತರ ಅರಿವಲ್ಲ, ಈ ತರ ಜಡವಲ್ಲ. ಅದು ಬಾ ಅದ್ಭುತವಾದು. ಎಚ್ಚರದಲ್ಲಿ ನಾವು ಬುದ್ಧಿಯಿಂದ ಅರಿಯುತ್ತೇವೆ. ಆ ಅರಿವಿಗೆ ಹುಟ್ಟು ಹೊಂದುಗಳು ಇರುವಂತೆಯೂ ನಮಗೆ ತೋರುತ್ತದೆ. ಆದ್ದರಿಂದಲೇ ಅರಿವನ್ನು ಸಂಪಾದನೆ ಮಾಡುವುದಕ್ಕೆ ಜನರು ಹವಣಿಸುತ್ತಾರೆ. ಓದ್ಬೇಕು, ಅದಕ್ಕೂ ಅದನ್ನು ಓದ್ಬೇಕು ಅಂತ ಹೇಳಿ ಆ ಪುಸ್ತಕ ಓದ್ಬೇಕು, ಈ ಪುಸ್ತಕ ಓದ್ಬೇಕು, ಅದನ್ನು ಓದ್ಬೇಕು ತಾಡ್ತಾ ಇದ್ದಾರೆ. ಅರಿವನ್ನು ಸಂಪಾದನೆ ಮಾಡಿ ನಾನು ದೊಡ್ಡವನಾಕಿ ಕಲ್ಪನೆ. ಹೀಗೆ ಬುದ್ಧಿಯಲ್ಲುಂಟಾದ ಅರಿವು ಮಾರ್ಪಾಡಾಗುತ್ತಿದ್ದರೂ ಆತ್ಮನ ಅರಿವು ಮುಕ್ಕಾಗುವುದಿಲ್ಲ. ವಿಪರಿಲೋಪೋ ನ ವಿದ್ಯತೆ. ಏಕೆಂದರೆ ಆತ್ಮನ ಅರಿವು ಯಾವಾಗಲೂ ಒಂದೇ ರೂಪದಲ್ಲಿರುವುದರಿಂದಲೇ ಹೊರಗಿನ ಅರಿವಿನ ಆಗು ಹೋಗುಗಳನ್ನು ನಿಶ್ಚಯಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆತ್ಮನಲ್ಲೂ ಚೇಂಜ್ ಆಗ್ತಿದ್ದೆ, ಆಗು ಹೋಗುಗಳನ್ನು ನೋಡಕ್ಕೆ ಆಗ್ತಿರ್ಲಿಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿ ಗಾಡ್ ಇದ್ದೇನೆ, ಈ 2ಕ್ಕೂ ಬಾಟ ತೋರ್ಸೋಕಾಗತ್ತೆ. ಅಲ್ಲೇ ಗಾಡಿಂದ ಬಾಟ ತೋರ್ಸೋರ ಅಲ್ವಾ? ಬಂದಿದ್ದಕ್ಕೂ ಹಾಗೆ ಈ ಆತ್ಮನಿರೋದ್ಲೇ ಬಂದಿದ್ದಕ್ಕೂ ಆಗಿದ್ದಕ್ಕೂ ಹೋಗಿದ್ದಕ್ಕೂ ಎಲ್ಲಕ್ಕೂ ಇವನು ಸ್ಕ್ರೀನ್ ಜಾಗ ಕೂತ್ಕೊಂಡಿದ್ದಾನೆ. ತನಿನಿದ್ರೆಯಲ್ಲಿ ಯಾವ ಅರಿವು ಉಂಟಾಗುವುದಿಲ್ಲವಾದ್ದರಿಂದ ನಮ್ಮ ಆತ್ಮನ ಅರಿವು ಆಗ ಇರುವುದಿಲ್ಲ ಎಂದು ಹೇಳಲಾಗದು. ಅಲ್ಲೂ ಹೇಳಕ್ಕಾಗಲ್ಲ. ಏಕೆಂದರೆ ಆಗ ಯಾವ ಅರಿವೂ ಇರುವುದಿಲ್ಲವೆಂದು ಹೇಳುವ ಅರಿವು ಆಗಲೂ ಆತ್ಮನಲ್ಲಿದೆ ಎಂದು ಈ ರೀತಿಯಲ್ಲಿಯೂ ಒಪ್ಪಿಕೊಳ್ಳಬೇಕಾಗಿದೆ. ಅರಿವು ಗೊತ್ತಾಗ್ತಿಲ್ಲ. ಆ ಏನು ಅರಿವಿಲ್ಲ ಅಂತ ಅರ್ಥ ಹೇಳಿದ್ರೆ ಅರಿದೇ ಹೇಳಿದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ. ಅರ್ಥ ಹೇಳಿದ್ರೆ ಅರಿವಿಲ್ಲ ಅಂತ ಏನ್ ಮಾತ್ರ ಏನಾಯ್ತು? ಅದು ಅದೇ ಅರಿವುನ ಈ ತರ ಅರಿಯಲ್ಲ, ಅದು ಬುದ್ಧಿ ಅರಿಯಲ್ಲ. ಆ ಸಾಕ್ಷಿ ಅನುಭವದ ಅರಿವು ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಅರಿವಿಲ್ಲ ಅರಿವಿಲ್ಲ ಅಂತೀವಿ. ಕೇವಲ ಅರಿವು. ಆದ್ದರಿಂದ ಆತ್ಮನು ಯಾವಾಗಲೂ ಚಿದ್ರೂಪನಾಗಿರುತ್ತಾನೆ ಎಂದರೆ ಅರಿವಿನ ರೂಪವುಳ್ಳವನಾಗಿರುತ್ತಾನೆ. ಇದು 2ನೆಯ ತೀರ್ಮಾನವು. ಈಗ PhD ಕೊಡ್ಬೇಕಾಯ್ತು ಈ ಗ್ರಂಥಜ್ಞಾನಿಗೆ. ಇದನ್ನ PhD ಕೊಡೋರು ಯೋಗಿಗೆ ಇರ್ಬೇಕಲ್ಲ.
PhD ಕೊಡೋರಿಗೆ PhD ಕೊಡೋರಿಗೆ ಯೋಗ್ಯತೆ ಇದು ಅರ್ಥ ಆಗಿದ್ದೆ ಅದು PhD ಕೊಡ್ತಾರೆ. ಅವರಿಗೆ ಈ ಕಮ್ಮಿ ಇದ್ದಾಗ ಇದಕ್ಕೆ PhD ಕೊಡ್ತಾರೆ ಪಾಪ. ಅವ್ರಿಗೆ ಮುಟ್ಕೊಂಡ ಬುದ್ಧಿನ ತಥೀವಗೃಹೀತ ಅಂತ ಹೇಳಿ ಅವ್ರ ತರ ಸಿಗಣಿ ಸಹ ಮಣ್ಣು ತುಂಬಿಕೊಂಡಿಲ್ಲ, ಅವ್ರಿಗೆ PhD ಕೊಡ್ತಾರೆ. ಸ್ವಾಮಿ ಒಂದೊಂದು ವೇದಾಂತ ವಿಚಾರ ಇತಿಹಾಸ ನೋಡ್ಬೇಕು, ಏನ್ ಬರೀತಾರೆ. ಅಪ್ರಕ್ರಿಯಾ ಪ್ರತಿಜ್ಞ, ಮಾಂಡೂಕ್ಯ ರಹಸ್ಯ ವೃತ್ತಿ, ಒಂದೊಂದು ಮೇರು ಕೃತಿ, ಅದ್ಭುತ ಗ್ರಂಥ ಅದು.